ಕ್ರಿಸ್ತನಲ್ಲಿ ಅತಿ ಪ್ರಿಯರೇ, ನಿಮ್ಮೆಲ್ಲರನ್ನ ಯೇಸುವಿನ ನಾಮದಲ್ಲಿ ವಂದಿಸುತ್ತೇನೆ. ಮತ್ತೊಂದು ಆವರ್ತಿ ನಿಮ್ಮ ಜ್ಞಾಪಕಕ್ಕೆ ನಾನು ತರುವಂಥದ್ದು, ನೀವು ದೇವರಿಂದ ಆರಿಸಲ್ಪಟ್ಟವರು, ದೇವರಿಂದ ಬೇರ್ಪಡಿಸಲ್ಪಟ್ಟವರು, ದೇವರಿಂದ ಪ್ರತಿಷ್ಠಿತರು, ದೇವರಿಂದ ಪರಿಶುದ್ಧಗೊಳಿಸಲ್ಪಟ್ಟವರು, ದೇವರಿಗಾಗಿಯೇ ನೇಮಕವಾಗಿರುವಂಥವರು, ದೇವರ ಸೇವೆಗಾಗಿರುವಂಥವರಾಗಿದ್ದೀರಿ. ಆದುದರಿಂದ ನಮ್ಮ ಅನುದಿನವೂ ಕ್ರಿಸ್ತನ ನಾಮದಲ್ಲಿ, ಕರ್ತನ ನಾಮದಲ್ಲಿ ನಾವು ಜೀವಿಸೋಣ. ಇವತ್ತಿನ ಒಂದು ಚಿಕ್ಕ ಆಲೋಚನೆ ನಿಮ್ಮ ಮುಂದಾಗಿ ನಾನು ತರುತ್ತೇನೆ. 2 ತಿಮೋತಿ, ಪೌಲನು ಬರೆದ 2ನೇ ಪತ್ರಿಕೆ ತಿಮೋತಿಗೆ, ಅದರ 2ನೇ ಅಧ್ಯಾಯ 19ನೇ ವಾಕ್ಯ ಈ ಪ್ರಕಾರವಾಗಿ ಹೇಳುತ್ತದೆ: ದೇವರ ಅಸ್ತಿವಾರವು ಕದಲದೆ ನಿಲ್ಲುತ್ತದೆ. ಅದೇನೆಂದರೆ, ದೇವರು ಆದುಕೊಂಡವರನ್ನು ಅರಿತಿದ್ದಾನೆ. ಕರ್ತನ ನಾಮವನ್ನು ಕೂಗಿಕೊಳ್ಳುವ, ಇಲ್ಲ ಕರ್ತನ ನಾಮದಿಂದ ಕರೆಯಲ್ಪಡುವ ಪ್ರತಿಯೊಬ್ಬರೂ ಕೂಡ ದುಷ್ಟತ್ವವನ್ನು ಬಿಟ್ಟು ತಿರುಗಬೇಕೆಂಬುದಾಗಿ ಮುದ್ರೆ ಹಾಕಲ್ಪಟ್ಟಿದೆಯಂತೆ. ಬೇರೆ ಈ ವಾಕ್ಯದಲ್ಲಿ ನಿಂತು 2 ವಿಷಯವನ್ನು ಹೇಳೋದಕ್ಕಾಗಿ ಇಷ್ಟಪಡುತ್ತಿದ್ದೇನೆ ಈ ದಿನ. ಒಂದು, ದೇವರು ನಿಮ್ಮನ್ನು ತಿಳಿದಿದ್ದಾನೆ. ದೇವರ ಸ್ವಂತ ಯಾರು ಎಂಬುದಾಗಿ ದೇವರು ಅರಿತಿದ್ದಾನೆ. ದೇವರಿಂದ ಕರೆಯಲ್ಪಟ್ಟವರು ಯಾರು ಎಂಬುದಾಗಿ ಕರ್ತನು ಪರಿಪೂರ್ಣವಾಗಿ ಬಲ್ಲವನಾಗಿದ್ದಾನೆ. ಆದ್ದರಿಂದ ಪ್ರಿಯರೇ, ದೇವರು ನಿಮ್ಮನ್ನು ತಿಳಿದಿದ್ದಾನೆ. ಯಾರು ನಿಮ್ಮನ್ನು ಅರ್ಥ ಮಾಡಿಕೊಂಡರೂ ಅರ್ಥ ಮಾಡಿಕೊಳ್ಳದೇ ಇದ್ದರೂ ಕರ್ತನು ನಿಮ್ಮನ್ನು ತಿಳಿದಿದ್ದಾನೆ ಎಂಬುದಾಗಿರುವಂಥ ಅಸ್ತಿವಾರವು, ಆ ಒಂದು ಫೌಂಡೇಶನಲ್ ಆಗಿರುವಂಥ ಒಂದು ಕಾರ್ಯ ನಮ್ಮ ಮನಸ್ಸಿನಲ್ಲಿ ನಮಗೆ ಅರಿವು, ನಮಗೆ ದೃಢತೆಯನ್ನು, ನಮಗೆ ಬಲವನ್ನು ಕೊಡಲ್ಪಟ್ಟದ್ದಾಗಿರಬೇಕು. ದೇವರು ನಿಮ್ಮನ್ನು ತಿಳಿದಿದ್ದಾನೆ. ನೀವು ಕರ್ತನ ಸ್ವಂತವಾಗಿದ್ದೀರಿ. ಆಗಿರುವುದಾದರೆ, ಆ ಒಂದು ವಿಶ್ವಾಸವು ನಿಮ್ಮಲ್ಲಿರುವುದಾದರೆ ನೀವು ಕರ್ತನ ಸ್ವಂತ ಎಂಬುದಾಗಿ ನೆಕ್ಸ್ಟ್ ವಾಕ್ಯ ಹೇಳುತ್ತದೆ. ಕರ್ತನ ನಾಮವನ್ನು ಹೇಳುವಂಥ, ಇಲ್ಲ ಕರ್ತನ ನಾಮವನ್ನು ಅರಿಕೆ ಮಾಡುವಂಥ, ಇಲ್ಲವೇ ಕರ್ತನ ನಾಮವನ್ನು ಆರಾಧಿಸುವಂಥ ಪ್ರತಿಯೊಬ್ಬರೂ ಎಲ್ಲ ದುಷ್ಟತ್ವವನ್ನು ಬಿಟ್ಟು ಬಿಡಬೇಕೆಂಬುದೇ. ಪ್ರಿಯರೇ, ದೇವರನ್ನು ಆರಾಧಿಸಿ ನಮ್ಮ ಸ್ವಂತ ಇಷ್ಟದಲ್ಲಿ, ಪಾಪದಲ್ಲಿ, ಲೋಕದ ಇಷ್ಟದ ಪ್ರಕಾರ ದೇವರಿಗೆ ಚಿತ್ತವಿಲ್ಲದ ರೀತಿಯಲ್ಲಿ ಬಾಳುವಂಥದ್ದು ಅಸಾಧ್ಯ. ಅದು ದೇವರಿಗೆ ಮೆಚ್ಚುಗೆಯಾಗಿಲ್ಲ. ಕರ್ತನು ಪರಿಶುದ್ಧನಾಗಿದ್ದಾನೆ. ಆತನ್ನು ಆರಾಧಿಸುವಂಥವರು ಪರಿಶುದ್ಧರಾಗಿರಬೇಕೆಂಬುದಾಗಿ ಕರ್ತನು ಇಷ್ಟಪಡುತ್ತಿದ್ದಾನೆ. ಆದುದರಿಂದ ಪ್ರಿಯರೇ, ನಮ್ಮ ಇವತ್ತಿನ ಜೀವಿತ 2 ವಿಷಯದ ಮೇಲೆ ಆಧಾರವಾಗಿರಲಿ. ಒಂದು, ದೇವರು ನನ್ನನ್ನು ಅರಿತಿದ್ದಾನೆ, ದೇವರು ನನ್ನನ್ನು ತಿಳಿದಿದ್ದಾನೆ ಎಂಬುದಾಗಿರುವ ಪೂರ್ಣವಾದ ಅರಿವು, ದೃಢತೆಯು ನಮಗೆ ಉಂಟಾಗಿರಲಿ. 2ನೇದು, ನಾವು ಕರ್ತನ ಸ್ವಂತ, ಕರ್ತನನ್ನು ಆರಾಧಿಸುವಂಥವರೆಂಬುದಾಗಿ ತಿಳಿದು ಎಲ್ಲ ದುಷ್ಟತ್ವವನ್ನು ಬಿಟ್ಟು ದೇವರ ನಾಮ ಮಹಿಮೆಗಾಗಿ ನಾವು ಜೀವಿಸುವವರಾಗಿರೋಣ.